ಬರೀ ರಾಜಧಾನಿ ಬೆಂಗಳೂರಿನಲ್ಲಿ ಮಾತ್ರ ಜನ ನೀರಿಲ್ದೆ ಪರದಾಡ್ತಾ ಇಲ್ಲ. ಹಸಿರ ನಾಡು ಅಂತ ಕರೆಸ್ಕೊಳ್ಳೋ ಮಡಿಕೇರಿಯಲ್ಲೂ ಅದೇ ಹಣೆ ಬರ. ಕಾವೇರಿ ಉಗಮ ಸ್ಥಾನ ತ್ರಿವೇಣಿ ಸಂಗಮದಲ್ಲೇ ಕಾವೇರಿಯ ಒಡಲು ಬರಿದಾಗಿ ಹೋಗ್ಬಿಟ್ಟಿದೆ. ಬೇಸಿಗೆ ಮುನ್ನ ತ್ರಿವೇಣಿ ಸಂಗಮದ ಒಡಲು ಖಾಲಿಯಾಗಿದ್ದು ಬಗಡೇಶ್ವರ ದೇವಾಲಯಕ್ಕೆ ಆಗಮಿಸುವ ಭಕ್ತರಿಗೆ ಕೈಕಾಲು ತೊಳ್ಕೊಳ್ಳೋಕೆ ನೀರಿಲ್ಲ ಅಂತ ಪರಿಸ್ಥಿತಿ ಇದೆ. ಪಿಂಡ ಪ್ರಧಾನಕ್ಕೂ ನೀರಿಲ್ಲ, ಪುಣ್ಯ ಸ್ನಾನಕ್ಕೂ ನೀರಿಲ್ಲ. 60 ವರ್ಷಗಳಲ್ಲೇ ಇಂತಹ ಬರಗಾಲವನ್ನು ನಾವು ನೋಡಿರಲಿಲ್ಲ ಬಿಡಿ. ಇಷ್ಟೊಂದು ಬಾವಿ ಕೆರೆಗಳು ಬತ್ತು ಹೋಗೋದನ್ನು ನಾವು ನೋಡಿರಲಿಲ್ಲ ಬಿಡಿ ಅಂತ ಅಲ್ಲಿಗೆ ಹೋಗೋ ಪ್ರವಾಸಿಗರು ಮತ್ತು ಸುತ್ತಮುತ್ತ ಸ್ಥಳೀಯರು ಮಾತನಾಡ್ತಾ ಇದ್ದಾರೆ. ಕಾವೇರಿಯ ಉಗಮ ಸ್ಥಾನ ತ್ರಿವೇಣಿ ಸಂಗಮದಲ್ಲೇ ಕಾವೇರಿಯ ಒಡಲು ಖಾಲಿಯಾಗಿದೆ. ಗಮನಿಸ್ತಾ ಇದ್ದೀರಿ. ಇದೀಗ ಅಲ್ಲಿಗೆ ಬರುವಂತಹ ಪ್ರವಾಸಿಗರು ಭಕ್ತಾದಿಗಳಿಗೆ ಅಲ್ಲಿಗೆ ಬರುವಂಥದ್ದೇ ಈ ಪಿಂಡ ಪ್ರಧಾನ ಮಗದೊಂದು ಪೂಜೆಗಳಿಗೋಸ್ಕರ. ನೀರೇ ಇಲ್ಲ ಅಲ್ಲಿ, ಸ್ನಾನ ಮಾಡ್ಕೊಳಕ್ ನೀರಿಲ್ಲ. ಪಿಂಡ ಪ್ರಧಾನ ಆದ್ಮೇಲೆ ನೀರಿಲ್ಲ. ಸ್ನಾನ ಮಾಡ್ಕೊಂಡು ಹೋಗುವಂಥವ್ರಿಗೆ ಏನು ಮಾಡ್ತಾ ಇದ್ದಾರೆ, ಆಲ್ಟರ್ನೇಟಿವ್ ವ್ಯವಸ್ಥೆ, ಕೈಕಾಲು ತೊಳ್ಕೊಂಡು ಹೋದ್ರೆ ಸಾಕಪ್ಪ ಅನ್ನುವಂಗಾಗಿದೆ. ಪೂರ್ತಿಯಾಗಿ ಖಾಲಿಯಾಗಿರುವಂಥದ್ದನ್ನು ಗಮನಿಸ್ತಾ ಇದ್ದೀರಿ. ಮಧ್ಯದಲ್ಲೆಲ್ಲೋ ಈ ಕಾಲುವೆಗಳಲ್ಲಿ ನೀರು ಹರಿಯುತ್ತಲ್ಲ, ಆ ಪರಿಸ್ಥಿತಿ ತ್ರಿವೇಣಿ ಸಂಗಮದಲ್ಲಿರುವಂತಹ ಚಿತ್ರಣ ಇದು. ಭಗಂಡೇಶ್ವರ ದೇವಾಲಯಕ್ಕೆ ಆಗಮಿಸುವಂತಹ ಭಕ್ತರಿಗೂ ಕೂಡ ಜೀವಜಲದ ಸಮಸ್ಯೆ. ಈ ಬಾರಿ ರಾಜ್ಯದೆಲ್ಲೆಡೆ ರಣಭೀಕರ ಬರಗಾಲ ಎದುರಾಗಿದೆ. ಈ ನಿಟ್ಟಿನಲ್ಲಿ ಈಗಾಗಲೇ ರಾಜ್ಯದ ಬಹುತೇಕ ಕಡೆ ನೀರಿಗಾಗಿ ಹಾಹಾಕಾರ ಕೂಡ ಶುರುವಾಗಿದೆ. ಅಷ್ಟೇ ಅಲ್ಲದೆ ಕಾವೇರಿ ಹುಟ್ಟುವಂತಹ ತವರು ಜಿಲ್ಲೆ ಕೊಡಗಿನಲ್ಲಿ ಈಗಾಗಲೇ ನೀರಿಗೆ ಹಾಹಾಕಾರ ಶುರುವಾಗಿರುವಂಥದ್ದು ಅಲ್ಲದೆ ಕಾವೇರಿ ಉಗಮ ಸ್ಥಾನ ತಲಕಾವೇರಿ ಏನಿದೆ, ಆ ತಲಕಾವೇರಿಯಿಂದ ಒಂದಷ್ಟು ಸನಿಹದಲ್ಲಿರ್ತಕ್ಕಂಥ ಬಾಗ್ಮಳ್ಳ ತವರಿನಲ್ಲೂ ಕೂಡ ನೀರಿಗಾಗಿ ಈಗಾಗಲೇ ಹಾಹಾಕಾರ ಶುರುವಾಗಿದೆ ಅಂತಲೇ ಹೇಳ್ಬೋದು. ಪ್ರಸ್ತುತ ಪಬ್ಲಿಕ್ ಟಿವಿ ಕೂಡ ಬಾಗ್ಮಳ್ಳದ ತ್ರಿವೇಣಿ ಸಂಗಮದ ಬಳಿ ಇದೆ. ನೀವಿಲ್ಲಿ ದೃಶ್ಯದಲ್ಲಿ ನೋಡ್ಬೋದು, ತ್ರಿವೇಣಿ ಸಂಗಮದಲ್ಲಿ ನೀರಿನ ಮಟ್ಟ ಎಷ್ಟು ಗಣನೀಯವಾಗಿ ಇಳಿಕೆಯಾಗಿದೆ ಅಂದರೆ ಸಾಕಷ್ಟು ತುಂಬಿ ಹರಿದಂತಹ ನದಿ ಇದು. ಮಳೆಗಾಲದಲ್ಲಂತೂ ಸಾಕಷ್ಟು ಪ್ರವಾಹವನ್ನೇ ಸೃಷ್ಟಿ ಮಾಡುತ್ತೆ. ಎಲ್ಲೂ ಕೂಡ ಜಲ ದಿಗ್ಬಂಧನ ಕೂಡ ಈ ಒಂದು ಏನು ತ್ರಿವೇಣಿ ಸಂಗಮ ಇದೆ ಅದು ಮಾಡುತ್ತೆ. ಆದರೆ ಈ ಬಾರಿ ಫೆಬ್ರವರಿಯ 3ನೇ ವಾರದಲ್ಲೇ ಇರುವಂತಹ ಸಂದರ್ಭದಲ್ಲಿ ನೀರಿನ ಪ್ರಮಾಣ ಗಣನೀಯವಾಗಿ ಇಳಿದು ಹೋಗಿರ್ತಕ್ಕಂಥದ್ದು ನಾವಿಲ್ಲಿ ದೃಶ್ಯದಲ್ಲಿ ಕಾಣ್ತಾ ಇದ್ದೀವಿ. ಯಾಕೆಂದರೆ ಎಲ್ಲ ಕಡೆ ಸುತ್ತ ನೋಡಿದ್ರೂ ಕೂಡ ಮರಳು ಇದೆ. ನೀರು ಏನು ಈಗ ನಾವು ನಡ್ಕೊಂಡು ಹೋಗುವಂತಹ ನೀರು ಏನಿದೆ, ಈ ನೀರು ನಾವು ಎಲ್ಲೋ ತೋಡಿನ ಮೂಲಕ ಸಣ್ಣ ಜರಿ ಏನಿದೆ ಅಲ್ಲೇ ನಾವು ನಡ್ಕೊ ಹೋಗ್ತಾ ಇದ್ದೀವಿ ಅನ್ನೋ ರೀತಿ ಗೋಚರಿಸ್ತಾ ಇದೆ. ಆದರೆ ಇದು ತ್ರಿವೇಣಿ ಸಂಗಮದ ಮಧ್ಯಭಾಗದಲ್ಲಿ ಪಬ್ಲಿಕ್ ಟಿವಿ ಕೂಡ ಸಂಚಾರವನ್ನು ಮಾಡ್ತಾ ಇದೆ. ಆ ಪ್ರಮಾಣದಲ್ಲಿ ನೀರಿನ ಹರಿವು ಸಂಪೂರ್ಣವಾಗಿ ಇಳಿಕೆ ಆಗಿರ್ತಕ್ಕಂಥದ್ದು. ಇಲ್ಲಿ ಏನು 3 ನದಿಗಳು ಬಂದು ಸೇರುವಂತಹ ತ್ರಿವೇಣಿ ಸಂಗಮ ಇದು. ಕಾವೇರಿ, ಕನ್ನಿಕೆ, ಸುಜ್ಯೋತಿ ಅಂತ ಏನು ಹೇಳ್ತೀವಿ, ಈ 3 ನದಿಗಳು 3 ಸಂಗಮವಾಗುವಂಥ ಸ್ಥಳವನ್ನು ತ್ರಿವೇಣಿ ಸಂಗಮ ಅಂತ ಹೇಳ್ತಾರೆ. ಇಲ್ಲಿ ಸತ್ತವರು ಯಾರಾದರೂ ಇದ್ದರೆ ಅಂಥವ್ರಿಗೆ ಪಿಂಡ ಪ್ರದಾನವನ್ನು ಮಾಡಿದ್ರೆ ಅಂಥವ್ರಿಗೆ ಮೋಕ್ಷ ಕೂಡ ದೊರಕುತ್ತೆ ಅನ್ನೋದು ಕೂಡ ಹಿಂದಿನಿಂದಲೂ ಕೂಡ ನಡ್ಕೊ ಬಂದಂತಹ ಪದ್ಧತಿ. ಆದರೆ ಬರುವಂತಹ ಯಾತ್ರಾರ್ಥಿಗಳಿಗೆ ಅಥವಾ ಕಾವೇರಿ ಭಕ್ತರಿಗೆ ಇವತ್ತು ಕುಡಿಲಿಕ್ಕೆ ನೀರು ಇಲ್ಲದೆ ಇರತಕ್ಕಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಬರುವಂತಹ ಯಾತ್ರಾರ್ಥಿಗಳು ಪಿಂಡ ಪ್ರದಾನವನ್ನು ಮಾಡಲಿಕ್ಕೆ ಬರುವಂಥವರು ಕೂಡ ಇವತ್ತು ಪಿಂಡ ಪ್ರದಾನವನ್ನು ಎಲ್ಲಿ ಮಾಡಬೇಕು ಅನ್ನೋದು ಪ್ರಶ್ನೆ ಕಾಡಿದ್ರೆ, ಮತ್ತೊಂದು ರೀತಿ ಇಲ್ಲಿ ಬಂದು ಸ್ನಾನವನ್ನು ಮಾಡಿ ನಂತರ ಭಗಂಡೇಶ್ವರ ಮತ್ತು ತಲಕಾವೇರಿಗೆ ಹೋಗಿ ಪೂಜೆ ಸಲ್ಲಿಸುವಂಥದ್ದು ಕೂಡ ವಾಡಿಕೆ. ಆ ವಾಡಿಕೆಯನ್ನು ಕೂಡ ಇಲ್ಲಿ ಮಾಡಲಿಕ್ಕೆ ಯಾವುದೇ ರೀತಿಯಂತಹ ಯಾವುದು ಕೂಡ ಕಂಡು ಬರ್ತಾ ಇಲ್ಲ. ಆ ರೀತಿ ಸಮಸ್ಯೆ ಕೂಡ ಎದುರಾಗಿರ್ತಕ್ಕಂಥದ್ದು. ಯಾಕೆಂದರೆ ಪ್ರಸ್ತುತ ಸನ್ನಿವೇಶ ನೀರು ಇಲ್ಲದೆ ಸಂಪೂರ್ಣವಾಗಿ ಒಣಗ್ತಾ ಇದೆ. ಎಲ್ಲ ನೋಡಿದ್ರು ಕೂಡ ಬರೀ ಮರಳು ರೀತಿಯಲ್ಲೇ ಕಂಡು ಬರ್ತಾ ಇದೆ. ಬರುವಂತಹ ಸಾಕಷ್ಟು ಜನರು ಏನು ಯಾತ್ರಾರ್ಥಿಗಳಿದ್ದಾರೆ ಅವರೆಲ್ಲರೂ ಕೂಡ ನಿರಾಶೆಯಿಂದ ತೆರಳುವಂಥ ಪರಿಸ್ಥಿತಿ ಇದೆ. ಯಾಕೆಂದರೆ ಬರೀ ಇಲ್ಲಿ ಬಂದು ಸ್ನಾನ ಮಾಡಲಿಕ್ಕೆ ಯಾರಿಗೂ ಕೂಡ ಅವಕಾಶ ಇಲ್ಲ. ಬರೀ ಕೈಕಾಲು ಮುಖವನ್ನು ತೊಳೆದುಕೊಂಡು ದೇವಸ್ಥಾನಕ್ಕೆ ಹೋಗಿ ಪೂಜೆಯನ್ನು ಸಲ್ಲಿಸುವಂಥದ್ದು ಕೂಡ ಇದೀಗ ಕಳೆದ 2-3 ದಿನಗಳಿಂದ ಕಂಡು ಬರ್ತಾ ಇರ್ತಕ್ಕಂಥ ದೃಶ್ಯಗಳು. ಇನ್ನಷ್ಟು ದೂರ ಸಂಚರಿಸಿ ಹೋದರೆ ಅಲ್ಲಿ ಒಂದಷ್ಟು ಕಟ್ಟೆಯನ್ನು ಪಂಚಾಯಿತಿಯವರು ಹಾಕ್ಕೊಂಡಿದ್ದಾರೆ. ಯಾಕೆಂದರೆ ಬರುವಂಥ ನೀರು ಒಂದಷ್ಟು ಶೇಖರಣೆಯನ್ನು ಮಾಡಿದ್ರೆ ಬರುವಂಥ ಯಾತ್ರಾರ್ಥಿಗಳಿಗೆ ಒಂದಷ್ಟು ಸ್ನಾನಕ್ಕಾದರೂ ಒಂದು ಅವಕಾಶ ಆಗುತ್ತೆ ಅಂತ. ಆದರೆ ಆ ಕಟ್ಟೆಗೂ ಕೂಡ ನೀರು ಹೋಗಿ ತಾಗದೇ ಇರ್ತಕ್ಕಂಥದ್ದು. ಹಾಗಾಗಿ ಆ ಕಟ್ಟೆಯೂ ಕೂಡ ಯಾವುದೇ ರೀತಿ ಪ್ರಯೋಜನಕ್ಕೆ ಬರ್ತಾ ಇಲ್ಲ. ಒಂದು ಚೆಕ್ ಡ್ಯಾಮ್ ಕೂಡ ಮಾಡ್ಕೊಂಡಿದ್ದಾರೆ. ಯಾಕೆಂದರೆ ನೀರನ್ನು ಶೇಖರಣೆ ಮಾಡಿದ್ರೆ ಅವರಿಗೆ ಸ್ನಾನಕ್ಕೂ ಕೂಡ ಅವಕಾಶ ಆಗುತ್ತೆ ಅಂತ. ಇದೆಲ್ಲವೂ ಕೂಡ ಇದೀಗ ಈ ಪರಿಸ್ಥಿತಿ ಎಲ್ಲಿ ಇದೆ. ಆದರೆ ಫೆಬ್ರವರಿ 3ನೇ ವಾರದಲ್ಲಿ ಈ ಪರಿಸ್ಥಿತಿ ಕಂಡು ಬಂದರೆ ಇನ್ನು ಮಾರ್ಚ್, ಏಪ್ರಿಲ್, ಮೇ ಈ ತಿಂಗಳಿನಲ್ಲಿ ಬಿಸಿಲಿನ ತಾಪ ಇನ್ನಷ್ಟು ಏರಿಕೆ ಆದರೆ ಮತ್ತೊಂದು ರೀತಿಯ ಜಲಕ್ಷಾಮದ ಭೀತಿ ಕೂಡ ಜಿಲ್ಲೆಯ ಜನರಿಗೆ ಕಾಡುತ್ತೆ. ಯಾಕೆಂದರೆ ಭಾಗಮಂಡಲ ಇಡೀ ಕರ್ನಾಟಕದಲ್ಲಿ ಅತ್ಯಂತ ಹೆಚ್ಚು ಮಳೆ ಬೀಳುವಂಥ ಪ್ರದೇಶ
200ರಿಂದ 300 ಮಿಲಿಮೀಟ್ರು, 1,000ಕ್ಕೂ ಇಂಚಿಗೂ ಅಧಿಕ ಮಳೆ ಬೀಳುವಂತಹ ಪ್ರದೇಶ. ಇಂಥ ಪ್ರದೇಶದಲ್ಲಿ ಇದೀಗ ನೀರಿಗಾಗಿ ಹಾಹಾಕಾರ ಎದುರಾಗಿರ್ತಕ್ಕಂಥದ್ದು. ಒಂದು ರೀತಿ ಜನರಿಗೆ ಒಂದು ರೀತಿ ಆತಂಕ ಎದುರಾಗ್ತಾ ಇದ್ರೆ ನಾಡಿಗೆ ಜೀವನದಿಯಾಗಿರ್ತಕ್ಕಂಥ ಕಾವೇರಿಯ ಪರಿಸ್ಥಿತಿ ಈ ರೀತಿ ಇದೆ ಅನ್ನೋದು ಕೂಡ ಜಿಲ್ಲೆಯ ಜನರಿಗೆ ಒಂದು ರೀತಿ ಆತಂಕ ಮನೆ ಮಾಡಿರ್ತಕ್ಕಂಥದ್ದು. ಕ್ಯಾಮ್ರಾಮನ್ ಶಿವ ಜೊತೆ ಮಲ್ಲಿಕಾರ್ಜುನ್, ಪಬ್ಲಿಕ್ ಟಿವಿ.